ಶ್ರೀನಿವಾಸ ದೇವಾಲಯದಲ್ಲಿ ಅಹಿಂದುಗಳ ವ್ಯಾಪಾರ. ಹಿಂದೂ ಫೈರ್ ಬ್ರ್ಯಾಂಡ್ ಮುತಾಲಿಕ ಕಿಡಿ. ಸರ್ಕಾರದ ಮುಜರಾಯಿ ಇಲಾಖೆಗೆ ಸೇರಿದ ಸಂಪಿಗೆ ಶ್ರೀನಿವಾಸ ದೇವಸ್ಥಾನದಲ್ಲಿ ಗೋಹಂತಕರು, ಗೋಭಕ್ಷಕರು ಹಿಂದೂಗಳಿಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಟ್ಟಿರುವುದು ಸರಿಯಲ್ಲ ಎಂದು ಹಿಂದೂ ಫೈರ್ ಬ್ರ್ಯಾಂಡ್ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ ಕಿಡಿಕಾರಿದರು. ವೈಕುಂಠ ಏಕಾದಶಿ ಪ್ರಯುಕ್ತ ತಾಲೂಕಿನ ಇತಿಹಾಸ ಪ್ರಸಿದ್ಧ ಸಂಪಿಗೆ ಶ್ರೀನಿವಾಸ ದೇವಾಲಯಕ್ಕೆ ಶ್ರೀನಿವಾಸ ದರ್ಶನಕ್ಕೆ ಆಗಮಿಸಿದ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರದ ಮುಜರಾಯಿ ನಿಯಮಗಳ ಪೈಕಿ 12ನೇಯ ನಿಯಮದಲ್ಲಿ ಮುಜರಾಯಿಗೆ ಸೇರಿದ ದೇವಸ್ಥಾನಗಳಿಗೆ ಅಹಿಂದುಗಳು ಅಂದರೆ ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ನರಿಗೆ ಅವಕಾಶವಿಲ್ಲ ಎಂದಿದೆ. ಆದರೆ ಈ ಸಂಪಿಗೆಯ ಶ್ರೀನಿವಾಸ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ವಿಶೇಷ ದಿನದಂದು ಅಹಿಂದುಗಳಿಗೆ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಿದ್ದಾರೆ. ಈ ಬಗ್ಗೆ ತಾಲೂಕಾ ಆಡಳಿತ, ಮುಜರಾಯಿ ಇಲಾಖೆ ಹಾಗೂ ಸಚಿವಾಲಯ ಗಮನ ಹರಿಸಬೇಕು ಎಂದರು. ಹಿಂದೂಗಳಿಗೆ ಪವಿತ್ರವಾದ ದಿನ ವೈಕುಂಠ ಏಕಾದಶಿ ಎಂಬುದು ಅತ್ಯಂತ ಪವಿತ್ರವಾದ ದಿನ. ಸಂಪಿಗೆಯ ಶ್ರೀನಿವಾಸ ದೇವಾಲಯದ ಇತಿಹಾಸ ಪ್ರಸಿದ್ಧವಾದ ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ಈ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. ಈ ಸ್ಥಳದಲ್ಲಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದಾಗ ಬಂದಿದ್ದ ಹಳೆಯ ನೆನಪುಗಳಿವೆ. ಸಂಘ ಹಿಂದೂ ರಾಷ್ಟ್ರದ ನಿರ್ವಹಣೆಗೋಸ್ಕರವಾದ ಸಂಸ್ಥೆ. ಸಂಪಿಗೆ ದೇವಾಲಯ ಜಾತಿ, ಮತ, ಪ್ರಾಂತ್ಯ, ಪಕ್ಷ, ಪಂಥದ ಭೇದವಿಲ್ಲದೆ ಎಲ್ಲರಿಗೂ ಪ್ರವೇಶ ನೀಡುವಂತಹ ಪವಿತ್ರ ಸ್ಥಳವಾಗಿದೆ. ಈ ಸ್ಥಳದಲ್ಲಿ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಹಿಂದೂಗಳಿಗೆ ವ್ಯಾಪಾರಕ್ಕೆ ಮುಂದಿನ ದಿನಗಳಲ್ಲಿ ಮತ್ತೆ ಅವಕಾಶ ಕಲ್ಪಿಸಬಾರದು ಎಂದು ದೇವಾಲಯದ ಆಡಳಿತ ಮಂಡಳಿಗೆ, ತಾಲೂಕು ಆಡಳಿತಕ್ಕೆ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡುತ್ತೇನೆ ಎಂದು ಅಧ್ಯಕ್ಷರು ತಿಳಿಸಿದರು. ಹಿಂದೂಗಳು ರಾಷ್ಟ್ರ ರಕ್ಷಣೆ, ಧರ್ಮ ರಕ್ಷಣೆಗೆ ಕಂಕಣಬದ್ಧರಾಗಬೇಕು ಎಂದು ಮನವಿ ಮಾಡಿದರು. ನಮಸ್ಕಾರ. ಎಲ್ಲ ಹಿಂದೂಗಳಿಗೆ ಬಹಳ ಶ್ರೇಷ್ಠವಾದ ದಿನ ಇವತ್ತು, ಪವಿತ್ರವಾದ ದಿನ. ವೈಕುಂಠ ಏಕಾದಶಿ ಅನ್ನುವಂಥದ್ದು ಹಿಂದೂ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಇವತ್ತಿನ ದಿನ. ನಾನು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಸಂಪಿಗೆ, ಇದು ಜಗತ್ ಪ್ರಸಿದ್ಧವಾದಂಥ ತಿರುಪತಿಯ ತಿಮ್ಮಪ್ಪನ ಮಾದರಿಯಲ್ಲೇ ಪೂಜೆ ಪುನಸ್ಕಾರಗಳು, ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಬರುವಂಥ ಇವತ್ತಿನ ಶ್ರೇಷ್ಠ ದಿನ ಇವು. ಸೊ ನಾನು ದರ್ಶನ ಪಡೆದು ಪಾವನ ಆದೆ. ಈ ಸಂಪಿಗೆಯಲ್ಲಿ ನಾನು RSS ಪ್ರಚಾರಕ್ಕಿದ್ದಾಗಿಂದ ಅವತ್ತಿನಿಂದ ಬರ್ತಾ ಇದ್ದೆ. ಇಲ್ಲೆಲ್ಲ ಹಳೆ ನೆನಪುಗಳಿದ್ದಾವೆ. RSS ಅಂದರೆ ಹಿಂದೂ ರಾಷ್ಟ್ರದ ನಿರ್ಮಾಣಗೋಸ್ಕರ ಇರುವಂಥದ್ದು. ಸಂಪಿಗೆಯಲ್ಲೂ ಕೂಡ ಇವತ್ತು ಆ ತಿಮ್ಮಪ್ಪನ ದರ್ಶನ ನೋಡಿದ ಮೇಲೆ ಇಲ್ಲಿ ಯಾವುದೇ ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಯಾವುದೂ ಇಲ್ಲ. ಎಲ್ಲರಿಗೂ ಪ್ರವೇಶ, ಎಲ್ಲರಿಗೂ ದರ್ಶನ, ಏಕತೆಯ ಒಂದು ಸಂದೇಶವನ್ನು ಕೊಡುವಂಥ ಶ್ರೇಷ್ಠವಾದಂಥ ಒಂದು ದೇವಸ್ಥಾನ. ಸೊ ಎಲ್ಲರೂ ಕೂಡ ಈ ಪವಿತ್ರ ಪುಣ್ಯ ಕ್ಷೇತ್ರದ ದೇವಸ್ಥಾನಕ್ಕೆ ಬಂದು ಪಾವನರಾಗಬೇಕು ಅಂತನ್ನುವಂಥದ್ದು ನಾನು ಬೇಡ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದು ಮುಜರಾಯಿ ದೇವಸ್ಥಾನ. ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ. ಸರ್ಕಾರಿ ಸಂಬಂಧಪಟ್ಟಂತ ದೇವಸ್ಥಾನದ ನಿಯಮದಲ್ಲಿ 12ನೇ ನಿಯಮ ಅಹಿಂದುಗಳಿಗೆ ಅಂದ್ರೆ ಮುಸ್ಲಿಂ, ಕ್ರಿಶ್ಚಿಯನ್ರಿಗೆ ಪ್ರವೇಶ ಇಲ್ಲ, ಅವರು ವ್ಯಾಪಾರ ವ್ಯವಹಾರ ಮಾಡೋಗಿಲ್ಲ ಅಂತನ್ನೋದು ಸರ್ಕಾರದ ನಿಯಮ ಇದೆ. ಆದರೂ ಇಲ್ಲಿ ಒಳಗಡೆಗೆ ಬಂದವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಗೋಹಂತಕರು, ಗೋಭಕ್ಷಕರು, ದೇವಸ್ಥಾನ ಭಗ್ನ ಮಾಡುವಂಥವರಿಗೆ ಇಲ್ಲಿ ಒಳಗಡೆಗೆ ಇನ್ನು ಮುಂದಿನ ದಿನಗಳಲ್ಲಾದರೂ ಅವರಿಗೆ ಪ್ರವೇಶ ಮಾಡಿಕೊಡಬಾರ್ದು ಅಂತನ್ನುವಂಥದ್ದು ನನ್ನ ವಿನಂತಿ. ಈ ಮಂಡಳಿಯವರಿಗೆ, ಸರ್ಕಾರಕ್ಕೆ, ಮುಜರಾಯಿ ಮಿನಿಸ್ಟರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ಈ ವೈಕುಂಠ ಏಕಾದಶಿಯ ನಿಮಿತ್ತ ತಿಮ್ಮಪ್ಪನ ದರ್ಶನ ಪಡೆದಂಥವ್ರು ಎಲ್ಲರೂ ಕೂಡ ಆಯುಷ್ಯ, ಆರೋಗ್ಯ, ಧನ ಸಂಪತ್ತು, ದೇಶ ರಕ್ಷಣೆ, ಧರ್ಮ ರಕ್ಷಣೆಗೋಸ್ಕರ ಶಕ್ತಿ ನೀಡಲಿ ಅಂತನ್ನುವಂಥ ವಿಷಯವನ್ನ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.